ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನಾಃ ಧರ್ಮೇನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋ ಹಿ ಭವತ್ಯತ. ಈಗ ಕುಲಗಳು ಕ್ಷಯವಾದಂಗೆ ಅಂದರೆ ಅನಾದಿ ಕಾಲದಿಂದ ಕೆಲವರ ಮನೆಯಲ್ಲಿ ಎಲ್ಲಾ ಪೂಜೆಗಳನ್ನು ಬಹಳ ಚೆನ್ನಾಗಿ ಮಾಡ್ಕೊಂಡು ಬಂದಿರ್ತಾರೆ. ಇಡೀ ಊರಲ್ಲಿ ಎಲ್ಲರಿಗೂ ಅವರು ಮಾರ್ಗದರ್ಶನವನ್ನು ಕೊಡುವಷ್ಟು ಬಹಳ ಚೆನ್ನಾಗಿ ಅವರ ಮನೆಯಲ್ಲಿ ನಡ್ಸ್ಕೊಂಡು ಬಂದಿರ್ತಾರೆ. ಅಂತಹವರ ಮನೆಯಲ್ಲಿ ಇಡೀ ಸಂಸಾರವೇ ಯಾವುದೋ ಒಂದು ಕಾರಣಕ್ಕೆ ನಾಶವಾಗಿ ಹೋಯಿತು ಅಂತಂದರೆ ಆಗ ಅವರ ಕುಲ ಕ್ಷಯ ಆದಂಗೆ. ಅದರಿಂದ ಏನಾಗುತ್ತೆ, ಸಮಾಜದಲ್ಲಿ ಅವರು ನಡೆಸ್ತಾ ಇದ್ದಂತಹ ಪೂಜೆಗೆ ನೂರಾರು ಜನ ಅವರ ಮನೆಗೆ ಹೋಗ್ತಾ ಇರ್ತಾರೆ. ಅವರ ಮನೆಯಲ್ಲಿ ಎಷ್ಟಿದ್ರೂ ಚೆನ್ನಾಗಿ ಮಾಡ್ತಾರೆ ಪೂಜೆ, ನಮ್ಮ ಮನೆಯಲ್ಲಿ ನಮಗೆ ಅಷ್ಟೊಂದು ಬರೋದಿಲ್ಲ, ಅವ್ರ ಮನೆಗೆ ಹೋಗ್ಬಿಡೋಣ, ಇಂಥ ದೇವಸ್ಥಾನಗಳಿಗೆ ಹೋಗ್ಬಿಡೋಣ, ಇಂಥ ಮಠಗಳಿಗೆ ಹೋಗ್ಬಿಡೋಣ ಅನ್ನೋದು ನಮ್ಮ ಸಮಾಜದಲ್ಲಿ ಸಾಮಾನ್ಯವಾಗಿ ಬಂದಿರುವಂಥದ್ದು. ಅಂತಹ ಒಂದು ಕುಲ, ಅಂತಹ ಒಂದು ಮಠ, ಅಂತಹ ಒಂದು ದೇವಸ್ಥಾನ ಸಂಪೂರ್ಣವಾಗಿ ನಾಶವಾಯಿತು ಅಂದರೆ ಅವರು ನಡೆಸ್ಕೊಂಡು ಬರ್ತಾ ಇದ್ದಂತಹ ಅನೇಕ ಧರ್ಮ ಕಾರ್ಯಗಳು ಅಲ್ಲಿಗೆ ನಿಂತು ಹೋಗುತ್ತೆ. ಅವರಿಗೆ ಗೊತ್ತಿದ್ದಂತಹ ಧರ್ಮ ಸೂಕ್ಷ್ಮಗಳು ಅಲ್ಲಿಗೆ ನಾಶವಾಗಿ ಹೋಗುತ್ತೆ. ಹೀಗಾಗಿ ಸಮಾಜಕ್ಕೆ ಅದು ಬಹಳ ಕೆಟ್ಟದಾದ ಒಂದು ಪರಿಣಾಮವನ್ನ ಬೀರುತ್ತೆ. ಯಾಕೆಂದ್ರೆ ಮೊದಲನೆಯದಾಗಿ ಅವರ ನಂತರ ಯಾರಿದ್ರು ಅವರಿಗೆ ಯಾವುದೇ ಜ್ಞಾನವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ ಅವರು ನಡೆಸ್ತಿದ್ದಂತಹ ಧರ್ಮ ಕಾರ್ಯದಿಂದ ಏನೇನು ಒಳ್ಳೆಯದಾಗ್ತಿತ್ತೋ ಅದ್ಯಾವುದು ಇನ್ನು ಮುಂದೆ ನಡೆಯೋದಿಲ್ಲ. ಆದ್ದರಿಂದ ಆ ಒಳ್ಳೆಯದನ್ನ ಅಷ್ಟು ಒಳ್ಳೆಯದಾಗ್ತಾ ಇತ್ತಲ್ಲ ನಮಗೆ ತಿಳಿಯದೆ ಅದೆಲ್ಲ ನಿಂತು ಹೋಗುತ್ತೆ ಒಂದೇ ಕ್ಷಣಕ್ಕೆ. ಆದ್ದರಿಂದ ಕುಲಕ್ಷಯ ಆಗಬಾರದು. ಇಷ್ಟೆಲ್ಲ ತಾತ್ಪರ್ಯ ಇಟ್ಕೊಂಡು ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೇ ದಕ್ಷಿಣಾಯನೆ ವರ್ಷ ಋತೌ ಶ್ರಾವಣ ಮಾಸೆ ಶುಕ್ಲ ಪಕ್ಷೆ. ಇಂದು ಆಗಸ್ಟ್ 9ನೇ ತಾರೀಕು ಶನಿವಾರ, ಪೌರ್ಣಮಿ ತಿಥಿ ಮತ್ತು ಇಂದು ಶ್ರವಣ ನಕ್ಷತ್ರ. ಇದು ಉಪಕರ್ಮ, ರಕ್ಷಾಬಂಧನ, ನೂಲು ಹುಣ್ಣಿಮೆ. ರಕ್ಷಾಬಂಧನ ಎಲ್ರಿಗೂ ಗೊತ್ತೇ ಇದೆ, ಆದರೆ ಅದಕ್ಕೆಲ್ಲದಕ್ಕೂ ನಮ್ಮ ಶಾಸ್ತ್ರದಲ್ಲಿ ಇರುವಂತಹ ಹೆಸರು ಅಂದ್ರೆ ನೂಲು ಹುಣ್ಣಿಮೆ. ನೂಲು ಅಂದ್ರೂ ಕೂಡ ದಾರವನ್ನ ಕೈಗೆ ಕಟ್ಟೋದು ಏನು ಸಂಕೇತ ಅಂತಂದ್ರೆ ನೂಲು ಹುಣ್ಣಿಮೆಯ ದಿನ ವಸ್ತ್ರದಾನ ಮಾಡಬೇಕು. ವಸ್ತ್ರದಾನವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ದಾರವನ್ನ ಕೈಗೆ ಕಟ್ಟಿದ್ರೆ ಸಂಕ್ಷಿಪ್ತವಾಗಿ, ಬಹಳ ಸಂಕ್ಷೇಪವಾಗಿ ವಸ್ತ್ರದಾನ ಮಾಡಿದಂತೆ ಅಂತ ಭಾವನೆ ಬರಲಿ ಎನ್ನುವಂತಹ ಒಂದು ಪದ್ಧತಿ ಬಂದುಬಿಟ್ಟಿದೆ. ವಸ್ತ್ರದಾನವನ್ನ ಮಾಡಲೇಬೇಕು. ಇಂದು ಹಿರಿಯರಿಗೆ ಅಥವಾ ಮಗಳಿಗೆ, ಮದುವೆಯಾದಂತಹ ಮಗಳನ್ನ ಮನೆಗೆ ಕರೆಸಿ, ಮೊದಲನೆಯ ವರ್ಷ ಆಗಿದ್ರೂ ಕೂಡ ಅವರನ್ನ ವಿಶೇಷವಾಗಿ ಮಗಳು ಅಳಿಯನಿಗೆ ಬಟ್ಟೆಯನ್ನ ಕೊಡಲೇಬೇಕು. ಮತ್ತೆ ಹಿರಿಯರಿಗೆ ಕೊಟ್ಟು ಆಶೀರ್ವಾದವನ್ನ ಪಡೆಯಲೇಬೇಕು. ಆದ್ದರಿಂದ ಇದು ನೂಲು ಹುಣ್ಣಿಮೆ ಅಂತ ಇದೆ. ರೇಷ್ಮೆ ವಸ್ತ್ರಗಳನ್ನ ಹಿರಿಯರಿಗೆ, ಅರ್ಚಕರಿಗೆ ಇತ್ಯಾದಿ ಯಾರು ಧರ್ಮ ಮಾರ್ಗದಲ್ಲಿ ಇದ್ದಾರೋ ಅಂತಹವರಿಗೆ ಕೊಡೋದ್ರಿಂದ ಅನೇಕ ಪುಣ್ಯಗಳು ನಿಮಗೆ ಬರುತ್ತೆ. ಆದರೆ ರೇಷ್ಮೆಯನ್ನ ಹುಳಗಳನ್ನ ಸಾಯಿಸಿ ಮಾಡೋದ್ರಿಂದ ಅದರಲ್ಲಿ ನಮಗೆ ಬಹಳ ಬೇಜಾರಾಗೋದ್ರಿಂದ ರೇಷ್ಮೆಯಂತೆ ಇರುವಂತಹ ವಸ್ತ್ರಗಳು, ಬಹಳ ಶುದ್ಧವಾದಂತಹ ವಸ್ತ್ರಗಳನ್ನ ಬೇರೆಯವರಿಗೆ ದಾನ ಮಾಡಬೇಕು. ಇಂದಿನ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಇಂದು ಶ್ರವಣ ನಕ್ಷತ್ರ. ಮೇಷರಾಶಿಯವರಿಗೆ ಇದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕಾದಂತಹ ದಿವಸ ಇದಾಗಿರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಬರುತ್ತೆ, ಆದರೆ ಮನೆಯ ಜವಾಬ್ದಾರಿಗಳನ್ನು ನೀವು ಸರಿಯಾಗಿ ನೋಡ್ಕೋಬೇಕಾಗತ್ತೆ. ವೃಷಭ ರಾಶಿಯವರಿಗೆ ಇದು ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ತರುವಂತಹ ದಿವಸ. ಹಿಂದಿನ 2-3 ದಿನಗಳಲ್ಲಿ ಮನಸ್ಸಿಗೆ ಇದ್ದಂತಹ ಕ್ಷೋಭೆ ಇವತ್ತು ಮಾಯವಾಗುತ್ತೆ, ಮಾರ್ಗದರ್ಶನ ಪ್ರಾಪ್ತಿಯಾಗುತ್ತೆ. ಹಿರಿಯರ ಆಶೀರ್ವಾದ ಇವತ್ತು ಪಡೆಯಲೇಬೇಕು. ಮಿಥುನ ರಾಶಿಯವರಿಗೆ ಇಂದು ಮನಸ್ಸಿಗೆ ಸ್ವಲ್ಪ ಕ್ಲೇಶ ಇರುತ್ತೆ. ರಂಧ್ರಭಾವದಲ್ಲಿ ಅಷ್ಟಮದಲ್ಲಿ ಚಂದ್ರ ಇರೋದರಿಂದ ಮನಸ್ಸಿಗೆ ನಾನಾ ಕ್ಲೇಶಗಳು ಇರುತ್ತೆ. ಪ್ರೇಮ, ಪ್ರೀತಿ, ದಾಂಪತ್ಯ ಪ್ರಕರಣದಲ್ಲಂತೂ ಮನಸ್ಸಿಗೆ ಇಂದು ನೋವಾಗುತ್ತೆ. ಬಿಸ್ನೆಸ್ ಇತ್ಯಾದಿಗಳಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಮುಖ್ಯ ನಿರ್ಧಾರ ಮಾಡೋದಕ್ಕೆ ಇದು ಒಳ್ಳೆಯ ದಿನ ಅಲ್ಲ, 2 ದಿನ ಕಾಯಬೇಕು. ಕರ್ಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ. ಇವತ್ತು ಬಹಳನೇ ಮನಸ್ಸಿಗೆ ತಿಳಿಯಾದಂತಹ ಘಟನೆಗಳು ನಡೆಯುತ್ತೆ, ಸಂತೋಷ ಪ್ರಾಪ್ತಿಯಾಗುತ್ತೆ. ಇವತ್ತು ಒಂದೇ ದಿನ, ನಾಳೆಯಿಂದ ಸ್ವಲ್ಪ ಮನಸ್ಸಿಗೆ ಖಿನ್ನತೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಇಂದು ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡಿಬಿಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಅತಿ ಹೆಚ್ಚಿನ ಪ್ರೀತಿಯನ್ನು ತೋರಿಸಿ, ಆವಾಗ ನಾಳೆ ಅವರಿಗೆ ಬೇಸರವಾಗುವುದಿಲ್ಲ. ಸಿಂಹರಾಶಿಯವರಿಗೆ ಜಯ ಪ್ರಾಪ್ತಿಯಾಗುತ್ತೆ. ಇಂದು ಆರೋಗ್ಯದಲ್ಲೂ ಕೂಡ ಸುಧಾರಣೆ ಕಾಣುತ್ತೆ. ಸಾಮಾಜಿಕ ವ್ಯವಹಾರಗಳಲ್ಲಿ ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳ ಬಗ್ಗೆ ಇವತ್ತು ಸ್ವಲ್ಪ ತಲೆ ಕೆಡುತ್ತೆ. ಮತ್ತೆ ಯಾರ್ಯಾರಿಗೆ ಪೋಷಕರಿಗೆ ಮಕ್ಕಳಿದ್ದಾರೋ ಅಂತಹವರಿಗೆ ಸ್ವಲ್ಪ ಮಕ್ಕಳಿಂದ ಇವತ್ತು ಕಿರಿಕಿರಿ ಆಗಬಹುದು, ಬೇಸರವಾಗುವಂತಹ ಸಂದರ್ಭಗಳು ಬರಬಹುದು. ಇವತ್ತು ಒಂದೇ ದಿನ ಮನಸ್ಸಿಗೆ ಆ ಬೇಸರ ಇರುತ್ತೆ. ಇದರಿಂದ ಮಕ್ಕಳ ಬಗ್ಗೆ ದೊಡ್ಡ ದೊಡ್ಡ ನಿರ್ಧಾರಗಳನ್ನಾಗಲಿ ಏನು ತಗೋಬೇಡಿ ಅಥವಾ ಬೈದು ಬಿಡಬೇಡಿ ಮಕ್ಕಳಿಗೆ. ನಾಳೆ ಎಲ್ಲವೂ ಸರಿ ಹೋಗುತ್ತೆ. ತುಲಾ ರಾಶಿಯವರಿಗೂ ಕೂಡ ಮನಸ್ಸಿಗೆ ಅನೇಕ ಕ್ಲೇಶಗಳು ಇರುವಂತಹ ದಿವಸ ಆಗಿರುತ್ತೆ. ಯಾವುದೇ ಕಾರ್ಯದಲ್ಲೂ ಮನಸ್ಸು ಇರೋದಿಲ್ಲ, ಯೋಚನೆಗಳು ವಿಪರೀತ ಆಗಿರುತ್ತೆ. ತಾಯಿಯ ಆರೋಗ್ಯ ಮತ್ತು ಆಸ್ತಿಪಾಸ್ತಿ ವಿಚಾರ, ಮುಂದಿನ
ನಿಮ್ಮ ದಿನಗಳ ಬಗ್ಗೆ ಏನು ಮಾಡೋದು, ಹೇಗೆ ನಡೆಸೋದು ಅನ್ನುವಂತಹ ಯೋಚನೆ ಇರುತ್ತೆ. ಕೆಲವು ದಿನಗಳ ನಂತರ ನಿಮಗೆ ಎಲ್ಲದಕ್ಕೂ ಪರಿಹಾರ ಪ್ರಾಪ್ತಿಯಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಯಾರ್ಯಾರು ಮೀಡಿಯಾ, ಕಮ್ಯುನಿಕೇಷನ್, ಸೋಷಿಯಲ್ ಮೀಡಿಯಾ, ಮಾರ್ಕೆಟಿಂಗ್, ಸೇಲ್ಸ್ ಇತ್ಯಾದಿಗಳಲ್ಲಿದ್ದೀರಿ, ನಿಮಗೆಲ್ಲರಿಗೂ ಬಹು ಉತ್ತಮವಾದಂತಹ ದಿವಸ. ಆತ್ಮವಿಶ್ವಾಸ ಬಹಳ ಚೆನ್ನಾಗಿದೆ. ನಿಮ್ಮ ಸಹೋದರರು ಮತ್ತು ಬಂಧುಗಳಿಂದ ಇವತ್ತು ನಿಮಗೆ ಅತಿ ಹೆಚ್ಚಿನ ಸಹಕಾರ ಪ್ರಾಪ್ತಿ. ಧನು ರಾಶಿಯವರಿಗೆ ಸಂಸಾರ ವಿಚಾರಗಳಲ್ಲಿ ಸ್ವಲ್ಪ ಕ್ಲೇಶ ಉಂಟಾಗುತ್ತೆ. ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇರೋದಿಲ್ಲ. ಖರ್ಚುಗಳು ತುಂಬ ಜಾಸ್ತಿ ಆಗುತ್ತೆ. ಹೇಗೆ ಭರಿಸೋದಪ್ಪ ಅಂತ ಒಂದು ಯೋಚನೆ ನಿಮಗೆ ಕಾಡಬಹುದು. 2 ದಿನಗಳ ನಂತರ ಮನಸ್ಸಿಗೆ ನಿಮಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಮಕರ ರಾಶಿಯವರಿಗೆ ಇದು ಶುಭವಾದಂತಹ ದಿವಸ. ಹಿಂದಿನ 3 ದಿನಗಳಲ್ಲಿ ಮನಸ್ಸಿಗೆ ತುಂಬ ಕ್ಲೇಶ ಇತ್ತು. ಏನೇನೋ ಯೋಚನೆಗಳು ಬಂದಿರಬೇಕು. ಮುಖ್ಯ ನಿರ್ಧಾರಗಳನ್ನು ಮಾಡಬೇಡಿ ಅಂತ ನಾವು ಈಗಾಗಲೇ ಹೇಳಿದ್ವಿ. ಅದನ್ನು ನೀವು ಪಾಲಿಸಿದ್ದೀರಾ ಅಂತ ತಿಳ್ಕೊಳ್ತೀವಿ. ಈಗ ಮನಸ್ಸಿಗೆ ಒಂದು ತಿಳಿಯಾದ ವಾತಾವರಣ ಮೂಡಿ ಮುಂದೇನು ಮಾಡಬೇಕು ಅನ್ನೋಂತಹ ಮಾರ್ಗದರ್ಶನ ಇಂದು ನಿಮಗೆ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಇಂದು ಅತ್ಯುತ್ತಮವಾದಂತಹ ದಿವಸ. ಕುಂಭರಾಶಿಯವರಿಗೆ ಮನಸ್ಸಿಗೆ ಕ್ಲೇಶ. ಮುಖ್ಯವಾದಂತಹ ನಿರ್ಧಾರಗಳು ಇವತ್ತು ಬೇಡ. ಬಹಳ ಭಾವುಕರಾಗಿರ್ತೀರಿ. ನಿರ್ಧಾರಗಳು ಇಂದು ತಗೊಳ್ಳಂತಹ ನಿರ್ಧಾರಗಳು ಸರಿ ಇರೋದಿಲ್ಲ. ಬಿಸ್ನೆಸ್ ಅಲ್ಲಿ ಇರೋರಿಗೆ ಮತ್ತು ಪ್ರಾಜೆಕ್ಟ್ ಅಲ್ಲಿ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇರೋರಿಗಂತೂ ಇಂದಿನ ನಿರ್ಧಾರಗಳು ಸರಿ ಇರೋದೇ ಇಲ್ಲ. 2 ದಿನಗಳ ನಂತರ ನಾನು ಹೇಳಿದ್ದು ತಪ್ಪಾಯಿತು, ಇದನ್ನು ನಾವು ಬದಲಿಸಬೇಕು ಅಂತ ಹೇಳಿ ನಿಮ್ಮ ಮರ್ಯಾದೆಗೆ ಸ್ವಲ್ಪ ಕುಂದು ಬರುವಂತಹ ಸಂದರ್ಭಗಳನ್ನು ನೀವು ಎದುರಿಸಬೇಕಾಗಿ ಬರಬಹುದು. ಆದ್ದರಿಂದ ನಿರ್ಧಾರಗಳು ಇಂದು ಬೇಡ. ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಆತ್ಮವಿಶ್ವಾಸ ಚೆನ್ನಾಗಿದೆ. ಮಿತ್ರರಿಂದ ಸಂತಸ ಮತ್ತು ಧನಾಗಮ. ಪುನಃ ನಾಳೆ ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಿಮಗೆ ಗೊತ್ತೇ ಇದೆ, ಗೀತಾ ಶ್ಲೋಕಗಳನ್ನು ಪಠನ ಮಾಡಬೇಕು. ಗೀತಾರಾಧನಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಪಾಪಾನಿ ಜನ್ಮಾಂತರ ಕೃತಾನಿ ಚ. ಜನ್ಮಾಂತರದಲ್ಲಿದ್ದಂತಹ ಪಾಪಗಳು ಕೂಡ ಗೀತೆಯನ್ನು ಓದುವವರಿಗೆ ಯಾವತ್ತೂ ಕೂಡ ಕಾಡುವುದೂ ಇಲ್ಲ, ಉಳಿಯೋದೂ ಇಲ್ಲ. ಎಲ್ಲರಿಗೂ ಶುಭಮಸ್ತು.